ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ಅನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ BA ಪ್ರಥಮ ಸೆಮಿಸ್ಟರ್ ಇತಿಹಾಸ ವಿಷಯದ 17ನೇ ಅವಧಿ ಕುರಿತು ಕೆಲವೊಂದು ವಿಷಯಗಳನ್ನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅಧ್ಯಾಯದ ಹೆಸರು ಭಾರತದ ಭೌಗೋಳಿಕ ಲಕ್ಷಣಗಳು. ಇದರ ಅಡಿಯಲ್ಲಿ ಉತ್ತರ ಮೈದಾನದ ಕುರಿತು ಇವತ್ತು ಮಾತನಾಡ್ತಿದ್ದೇನೆ. In this video program, I am speaking on geographical features of ancient India, in it about northern plains. The geographical features of India are classified into 4 parts, and this is explained in the previous video. They are Himalayan mountains, the northern plains, the southern plains, and coastal regions. ಹಿಮಾಲಯ ಪರ್ವತ ಶ್ರೇಣಿ, ಉತ್ತರ ಮೈದಾನ, ದಕ್ಷಿಣ ಮೈದಾನ ಮತ್ತು ಕರಾವಳಿ ತೀರ ಪ್ರದೇಶ ಅಂತೇಳಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ವಿಂಗಡಿಸಲಾಗಿದೆ. ಇದು ಭಾರತದ ನಕ್ಷೆ. ಈ ಹಸಿರು ಬಣ್ಣದಲ್ಲಿ ತೋರಿಸ್ತಕ್ಕಂಥ ಇದೆಲ್ಲ ನಮಗೆ ಉತ್ತರ ಮೈದಾನ ಬರ್ತದೆ. ದಟ್ಟವಾದ ಹಸಿರೇನಿದೆಯಲ್ಲ, ಆ ಹಸಿರು ಉತ್ತರ ಮೈದಾನ ಪ್ರದೇಶ ಅಂತೇಳಿ ಹೇಳ್ಬೋದು. ಮೇಲ್ಭಾಗದಲ್ಲಿ ಹಿಮಾಲಯ ಪರ್ವತ ಬರ್ತದೆ, ಕೆಳಭಾಗದಲ್ಲಿ ದಕ್ಷಿಣ ಮೈದಾನ ಬರ್ತದೆ, ಮಧ್ಯಭಾಗದಲ್ಲಿ ಬರೋದು ಇದು ಉತ್ತರ ಮೈದಾನ ಅಂಥೇಳಿ ಹೇಳ್ಬೋದು. ಇದು ಫಿಸಿಕಲ್ ಮ್ಯಾಪ್ ಆಫ್ ಇಂಡಿಯಾ, ಅಂದರೆ ನಾವು ಭೌಗೋಳಿಕ ನಕ್ಷೆ ಅಂತ ಏನಿತ್ತಲ್ಲ ಇದು ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ್, ಇದನ್ನು ಪ್ರತ್ಯೇಕವಾಗಿ ಇಲ್ಲಿ ವಿಂಗಡಿಸಿ ತೋರಿಸಲಾಗಿದೆ. ಹೀಗೆ ನಾರ್ದರ್ನ್ ಪ್ಲೇನ್ಸ್ ಬಗ್ಗೆ ನೋಡೋದಾದರೆ, ಉತ್ತರ ಮೈದಾನ ಬಗ್ಗೆ ನೋಡೋದಾದರೆ, ದಿಸ್ ಈಸ್ ಎಕ್ಸ್ಟೆಂಡೆಡ್ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಂಚಲ್ ಆ್ಯಂಡ್ ವೆಸ್ಟ್ ಬೆಂಗಾಲ್. The total area of this region is about 7 lakh square kilometer. Its breadth varies from 200 to 500 km. The important perennial rivers are Ganga, Yamuna, Jamuna, Beas, Ravi, Chenab, Brahmaputra, Bhagirathi and Jhelum flowing in this region. They have created a fertile land in northern India and responsible for the growth of wheat. Hence, this area is known as wheat basket of India. Because of its fertility and plain land, the Vedic culture, the Mauryan and Gupta and many other Rajput dynasties ruled this area. Pataliputra, Taneshwara, Kanauja were the capital cities situated in this northern plains. ಉತ್ತರ ಮೈದಾನ ಇದರ ಒಟ್ಟು ವಿಸ್ತೀರ್ಣ 7 ಲಕ್ಷ ಚದರ ಕಿಲೋಮೀಟರ್ನಲ್ಲಿದೆ. ಇದು ಇಂದಿನ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಂಚಲ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಬ್ಬಿದೆ. ಇದರ ಅಗಲ 200ರಿಂದ 500 ಕಿಲೋಮೀಟರ್ನಷ್ಟು ಇದೆ. ಜೊತೆಗೆ ಇಲ್ಲಿ ಇರತಕ್ಕಂಥ ಪ್ರಮುಖ ನದಿಗಳಂತಂದರೆ ಗಂಗಾ, ಯಮುನಾ, ಜಮುನಾ, ಬಿಯಾಸ್, ರಾವಿ, ಚೀನಾಬ್, ಜೇಲಂ, ಬ್ರಹ್ಮಪುತ್ರ ಮತ್ತು ಭಾಗೀರಥಿ. ಇವುಗಳ ಫಲವತ್ತಾದ ಭೂಮಿಗಳಿಂದ, ಇವು ಸೃಷ್ಟಿ ಮಾಡಿದ ಫಲವತ್ತಾದ ಭೂಮಿಯಿಂದ ಇಲ್ಲಿ ಗೋಧಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತದೆ. ಹೀಗಾಗಿ ಉತ್ತರ ಭಾರತವನ್ನು, ಅದರಲ್ಲಿ ಪಂಜಾಬ್ ಮತ್ತು ಹರಿಯಾಣವನ್ನು ಭಾರತದ ಗೋಧಿ ಖನಿಜ ಅಂಥೇಳಿ ಕರೀತಾರೆ. ಇಲ್ಲಿ ಮೌರ್ಯರು, ಗುಪ್ತರು ಮತ್ತು ಅನೇಕ ರಜಪೂತ್ ಮನೆತನಗಳು ಆಳ್ವಿಕೆ ಮಾಡಿದ್ದು. ಪಾಟಲಿಪುತ್ರ, ತಾನೇಶ್ವರ ಮತ್ತು ಕನೌಜ ಇಲ್ಲಿ ಅವರ ರಾಜಧಾನಿಗಳಾಗಿದ್ದು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಆದರೆ ಉತ್ತರ ಮೈದಾನದ ಪ್ರಮುಖ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ದಿ ಡೆಲ್ಟಾಸ್ ಆಫ್ ದಿ ರಿವರ್ಸ್ ಹ್ಯಾವ್ ಕ್ರಿಯೇಟೆಡ್ ಫರ್ಟೈಲ್ ಲ್ಯಾಂಡ್ ವಿಚ್ ವಾಸ್ ಬೆಸ್ಟ್ ಫಾರ್ ಅಗ್ರಿಕಲ್ಚರ್. ಕೃಷಿ ಭೂಮಿಗಾಗಿ ಅತ್ಯಂತ ಫಲವತ್ತಾದ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡಿದೆ. ಹೀಗಾಗಿ ಪ್ರಾಚೀನ ಕಾಲದಲ್ಲಿ ಸಿಂಧು ಸಂಸ್ಕೃತಿ ಆಗಿರ್ಬೋದು, ಮೌರ್ಯರು, ಆರ್ಯರು, ಗುಪ್ತರು, ವರ್ಧನ್, ಪ್ರತಿಹಾರ, ಹೀಗೆ ಇವೆಲ್ಲ ಮನೆತನಗಳು ಹುಟ್ಟಿದ್ದು ಈ ಒಂದು ಪ್ರದೇಶದಲ್ಲಿ. ಈ ಕಾರಣಕ್ಕಾಗಿಯೇ ಹೂಣರು, ಗ್ರೀಕರು, ಶಕರು ಸಹಿತ ಭಾರತ ದೇಶದ ಮೇಲೆ ದಾಳಿ ಮಾಡಿ ಈ ಪ್ರದೇಶದಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡಿದ್ದು ಸಹಿತ ನಮಗೆ ಕಂಡುಬರ್ತದೆ. ಈ ಒಂದು ಪ್ರದೇಶ ದಟ್ಟವಾದ ಜನಸಂಖ್ಯೆಯನ್ನು ಹೊಂದಿದ್ದರಿಂದ ಗೌತಮ ಬುದ್ಧ ಮತ್ತು ಮಹಾವೀರ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಪ್ರಚಾರಕ್ಕಾಗಿ ಈ ಭಾಗವನ್ನು ಆಯ್ಕೆ ಮಾಡಿಕೊಂಡ್ರು. ಮುಖ್ಯವಾಗಿ ಅವರು ಇದೇ ಭಾಗದವರಾಗಿದ್ದರಿಂದ ಇಲ್ಲಿ ದಟ್ಟವಾದ ಜನಸಂಖ್ಯೆ ಐತಿ ಅನ್ನೋ ಕಾರಣಕ್ಕಾಗಿ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. ದೆಹಲಿ ಸುಲ್ತಾನರು, ಮೊಘಲರು ಮತ್ತು ಬ್ರಿಟಿಷರು ಸಹಿತ ಇದೇ ಒಂದು ಪ್ರದೇಶಕ್ಕಾಗಿ ದಾಳಿ ಮಾಡಿದ್ದು ಸಹಿತ ನಮಗೆ, ಪರಸ್ಪರ ಹೋರಾಟ ಮಾಡಿದ್ದು ಸಹಿತ ನಮಗೆ ಕಂಡುಬರ್ತದೆ. ಇಲ್ಲಿರ್ತಕ್ಕಂಥ ಪ್ರಮುಖ ಪಟ್ಟಣಗಳಂತಂದರೆ, ದ ಇಂಪಾರ್ಟೆಂಟ್ ಸಿಟೀಸ್ ಸಿಚುವೇಟೆಡ್ ಇನ್ ದಿಸ್ ನಾರ್ದರ್ನ್ ಪ್ಲೇನ್ ಆರ್ ಮಥುರಾ, ಬೃಂದಾವನ್, ವಿಚ್ ಆರ್ ದಿ ಸೆಂಟರ್ಸ್ ಆಫ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್. ಜೊತೆಗೆ ಪಾಟಲಿಪುತ್ರ, ಫತೇಪುರ್ ಸಿಕ್ರಿ, ಆಗ್ರಾ, ದೆಹಲಿ, ವಿಕ್ರಮಶೀಲ, ದೇ ಆರ್ ಆಲ್ ಸಿಚುವೇಟೆಡ್ ಇನ್ ದಿಸ್ ಏರಿಯಾ. The deposits of many mineral resources are also available here and heavy industries are also set up later on. ಹೀಗೆ ಇದು ಬರ್ತದೆ. ಇಲ್ಲಿ ನಾವು ಈ ಉತ್ತರ ಮೈದಾನವನ್ನು ಕೆಲವು ಮುಖ್ಯ ನದಿಗಳ ಹೆಸರಿನಿಂದ ಅವುಗಳ ಒಂದು ಪ್ರದೇಶ ಅಂಥೇಳಿ ವಿಂಗಡಣೆ ಮಾಡಿದ್ದಾರೆ. ದ ಇಂಪಾರ್ಟೆಂಟ್ ರಿವರ್ಸ್, ದ 3 ಮೇನ್ ರಿವರ್ಸ್ ಆಫ್ ದಿಸ್ ಏರಿಯಾ ಆರ್ ಸತ್ಲಜ್, ಗಂಗಾ ಆ್ಯಂಡ್ ಬ್ರಹ್ಮಪುತ್ರ.
ದೇ ಡಿವೈಡೆಡ್ ದೇರ್ ಪ್ಲೇನ್ಸ್ ಇಂಟು 3 ಬೇಸಿನ್ಸ್. ದೇ ಆರ್ ಸತ್ಲಜ್ ಬೇಸಿನ್ ಅಂತೇಳಿ ಕರೀತಾರೆ. ದ ಸತ್ಲಜ್ ರಿವರ್ ಅಲಾಂಗ್ ವಿತ್ ಇಟ್ಸ್ ಮೇನ್ ಟ್ರಿಬ್ಯೂಟರಿ ದ ಬಿಯಾಸ್ ಫ್ಲೋಸ್ ಟುವರ್ಡ್ಸ್ ದ ಸೌತ್ ವೆಸ್ಟ್. ಇಟ್ ಜಾಯಿನ್ ದ ರಿವರ್ ಇಂಡಸ್ ಇನ್ ಪಾಕಿಸ್ತಾನ್ which finally flows into Arabian Sea. This is very fertile basin. The main crops grown here are wheat, rice, cotton, sugar cane. ಈ ಒಂದು ಸತ್ಲಜ್ ಪ್ರದೇಶದಲ್ಲಿ ಗೋಧಿ, ಭತ್ತ, ಹತ್ತಿ ಮತ್ತು ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ. ಹೀಗಾಗಿ ಈ ಕೃಷಿ ಆಧಾರಿತ ಕೈಗಾರಿಕೆಗಳು ಸಹಿತ ಈ ಪ್ರದೇಶದಲ್ಲಿ ಹೆಚ್ಚು ಕೇಂದ್ರೀಕೃತಗೊಂಡಿದ್ದೇವೆ. ಜೊತೆಗೆ ಇದು ಬಿಯಾಸ್ ನದಿಯಿಂದ ನದಿಯ ಜೊತೆಗೆ ಸೇರಿಕೊಂಡು ಅದು ಪಾಕಿಸ್ತಾನದಲ್ಲಿ ಸಿಂಧು ನದಿಯನ್ನು ಸೇರಿಕೊಂಡು ಅದು ಮುಂದೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಈ ಪ್ರದೇಶದಲ್ಲಿ ಅಂದರೆ ಸತ್ಲಜ್ ಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಪಟ್ಟಣಗಳಂದರೆ ಅಮೃತ್ಸರ್, ಜಲಂಧರ್, ಲುಧಿಯಾನ ಮತ್ತು ಅಂಬಾಲಾ. ಇವು ಇವತ್ತಿಗೂ ಸಹಿತ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಪ್ರಮುಖ ಪಟ್ಟಣಗಳಾಗಿ ವ್ಯಾಪಾರ ಕೇಂದ್ರಗಳಾಗಿ ಸಹಿತ ಕೆಲಸ ಮಾಡ್ತೇವೆ. ಲೆಟ್ ಅಸ್ ಸಿ ಅಬೌಟ್ ಗಂಗಾ ಬೇಸಿನ್. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಇನ್ ದಿ ನಾರ್ದರ್ನ್ ಪ್ಲೇನ್ಸ್. The river originates at Bhagirathi from a glacier called Gangotri in the Himalaya. ಗಂಗೋತ್ರಿಯಲ್ಲಿ ಹುಟ್ಟಿದಂಥ ಭಾಗೀರಥಿ ಮುಂದೆ ಗಂಗಾ ನದಿ ಅಂತೇಳಿ ನಾಮಕರಣ ಆಗ್ತದೆ. ಆನ್ ಇಟ್ಸ್ ವೇ ಡೌನ್ ದ ಹಿಲ್ಸ್ ಅಲಕ್ನಂದ ಆ್ಯಂಡ್ ಮಂದಾಕಿನಿ ರಿವರ್ಸ್ ಜಾಯಿನ್ ಭಾಗೀರಥಿ. ದ ಕಂಬೈನ್ಡ್ ವಾಟರ್ಸ್ ಆಫ್ ದೀಸ್ ರಿವರ್ಸ್ ಬಿಕಮ್ ಮೈಟಿ ಗಂಗಾ. ಗಂಗೋತ್ರಿಯಲ್ಲಿ ಹುಟ್ಟಿದ ಭಾಗೀರಥಿ ನದಿಗೆ ಅಲಕ್ನಂದ ಮತ್ತು ಮಂದಾಕಿನಿ ಅಂತೇಳಿ ಮತ್ತೆರಡು ನದಿಗಳು ಸೇರಿಕೊಂಡು ಇದಕ್ಕೆ ಭಾಗೀರಥಿಯಾಗಿ ಮುಂದೆ ಇದು ಗಂಗಾ ನದಿ ಅಂತೇಳಿ ಹೆಸರುವಾಸಿ ಆಗಿರುತ್ತದೆ. It enters the plains as a big river near Rishikesh. Many big and small rivers join the Ganga in the plains. The river Yamuna joins at Allahabad. At Allahabadನಲ್ಲಿ ಸೇರಿದಂಥ ಈ ಯಮುನಾ ಮತ್ತು ಗಂಗಾ ನದಿಗಳಿಗೆ ಸಂಗಮ ಸ್ಥಳ ಅಂತೇಳಿ ಕರೀತಾರೆ. Many rivers such as Gandak, Gomti, Gagra and Kosi join the Ganga on its journey eastwards. The Chambal, Sindh, Betwa and Son rivers join the Ganga from its southern side. The Ganga flows through states of Uttaranchal, Uttar Pradesh, Bihar and West Bengal. ಈ 4 ರಾಜ್ಯಗಳಲ್ಲಿ ಗಂಗಾ ನದಿ ಹರಿತದೆ. ಅವುಗಳೆಂದರೆ ಉತ್ತರಾಂಚಲ್, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಪಶ್ಚಿಮ ಬಂಗಾಲ್. It splits into 2 branches. One branch is the Hooghly, which flows throughout the city of Calcutta. The other branch enters Bangladesh, is known as Padma. There are many holy cities in the Ganga basin. ಅವುಗಳೆಂದರೆ ಇಲ್ಲಿರ್ತಕ್ಕಂಥ ಪವಿತ್ರ ಕ್ಷೇತ್ರಗಳಂತಂದರೆ ವಾರಣಾಸಿ, ಅಮೃತ್ಸರ್, ಹರಿದ್ವಾರ್, ಅಮರನಾಥ್, ಬೋಧ್ಗಯಾ, ಗಂಗೋತ್ರಿ, ಬದ್ರಿನಾಥ್, ಯಮುನೋತ್ರಿ ಮತ್ತು ಸಾರನಾಥ್. ನಾರ್ತನ್ ಪ್ಲೇನಲ್ಲಿ ದೇರ್ ಇಸ್ ಹೆವಿ ಪಾಪ್ಯುಲೇಟೆಡ್ ಏರಿಯಾ ಬಿಕಾಸ್ ಆಫ್ ಇಟ್ಸ್ ಫರ್ಟೈಲ್ ಲ್ಯಾಂಡ್ ವಿಚ್ ಇಸ್ ಬೆಸ್ಟ್ ಸೂಟೇಬಲ್ ಫಾರ್ ಕಲ್ಟಿವೇಷನ್ ಆಫ್ ಅಗ್ರಿಕಲ್ಚರ್. ಇದು ನಾವು ಲೆಟ್ ಅಸ್ ಸೇ ಅಬೌಟ್ ಬ್ರಹ್ಮಪುತ್ರ ಬೇಸಿನ್. ದಿ ಬ್ರಹ್ಮಪುತ್ರ ರಿವರ್ ರೈಸಸ್ ಇನ್ ದಿ ಟಿಬೆಟ್ ಆ್ಯಂಡ್ ಎಂಟರ್ಸ್ ಇಂಡಿಯಾ ಫ್ರಮ್ ದಿ ಈಸ್ಟ್. ಟಿಬೆಟ್ದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮಪುತ್ರ ಭಾರತವನ್ನು ಪ್ರವೇಶಿಸ್ತದೆ. ಆಸಾಮದಲ್ಲಿ ಇದು ಅತ್ಯಂತ ಚಿಕ್ಕದಂಥ ಕೊಳ್ಳವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಪ್ರವಾಹ ಈ ನದಿಗೆ ಬರುತ್ತದೆ. ಹೀಗಾಗಿ ಇದಕ್ಕೆ ಭಾರತದ ಕಣ್ಣೀರು ತರತಕ್ಕಂಥ ನದಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಟ್ ಎಂಟರ್ಸ್ ಬಾಂಗ್ಲಾದೇಶ್ ಆ್ಯಂಡ್ ಜಾಯಿಂಟ್ಸ್ ರಿವರ್ ಪದ್ಮಾ. ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ರಿವರ್ಸ್ ಟುಗೆದರ್ ಫಾರ್ಮ್ ದ ಲಾಂಗೆಸ್ಟ್ ಡೆಲ್ಟಾ ಇನ್ ದಿ ವರ್ಲ್ಡ್ ಬಿಫೋರ್ ಫ್ಲೋಯಿಂಗ್ ಇನ್ ಟು ಬೇ ಆಫ್ ಬೆಂಗಾಲ್. This area is known as Sundarbans. The Himalaya is the source of water to this river. ಹೀಗೆ ಬ್ರಹ್ಮಪುತ್ರ ಬೇಸಿನ್ ಸಹಿತ ನಮಗೆ ಕಂಡುಬರ್ತದೆ. ಹೀಗೆ ಬ್ರಹ್ಮಪುತ್ರ, ಗಂಗಾ, ಸತ್ಲಜ್ ಪ್ರದೇಶಗಳಿಂದ ಈ ಉತ್ತರ ಮೈದಾನ ಅತ್ಯಂತ ಶ್ರೀಮಂತ ಭರಿತವಾಗಿದ್ದು ಪ್ರಾಚೀನ ಕಾಲದಲ್ಲಿ, ಮಧ್ಯಕಾಲದಲ್ಲಿ ಭಾಳಷ್ಟು ವಿದೇಶಿಗರನ್ನು ಆಕರ್ಷಿಸುವಲ್ಲಿ ಇದು ಪ್ರಭಾವ ಬೀರುತ್ತದೆ. ಹೀಗೆ ಇತಿಹಾಸದ ಮೇಲೆ ಇದರ ಪ್ರಭಾವ ಸಾಕಷ್ಟಿದೆ ಅನ್ನೋದು ನಮಗೆ ಈ ಮೂಲಕ ಕಂಡುಬರ್ತದೆ. ಧನ್ಯವಾದ.